ಹಾಯ್. ಇಂದು ನಾನು ವಿಸಿಟ್ ಕೊಟ್ಟಿರುವಂಥ ಊರು ಊಟಿ ಬಸವೇಶ್ವರ. ಇದು ಊಟಿ ಬಸವಣ್ಣ ಆ್ಯಂಡ್ ಇವರು ಈಶ್ವರ ದೇವರು. ಈಗ ನಾನು ಬಂದಿರೋದು ಈಶ್ವರನ ಹೂದೋಟ. ಕರೆದೆ ಹೇಗಿದೆ ಈಶ್ವರನ ಹೂದೋಟ ಆ್ಯಂಡ್ ಈಶ್ವರನ ಗುಡಿ ಕೂಡ. ಇದು ಸರಿಸುಮಾರು ಅರ್ಕೆರೆ ಅನ್ನೋ ಗ್ರಾಮದಿಂದ ಒಂದು 10 ಕಿಲೋಮೀಟರ್ ವರೆಗೆ ಇರ್ಬೋದು. ಇದು ನೋಡಿ, ಇಲ್ಲಿನ ಸುತ್ತಮುತ್ತಲ ವಾತಾವರಣ, ಪರಿಸರ ಮತ್ತು ಮಸ್ತಿದೆ. ಆದರೆ ನಾನಿಲ್ಲಿಗೆ ಭೇಟಿ ಕೊಟ್ಟಿದ್ದು ನಾನು 10th ಸ್ಟ್ಯಾಂಡರ್ಡ್ ಓದ್ತಿರುವಾಗ. ಸರಿಸುಮಾರು ಈಗ ಒಂದು 10 ವರ್ಷ ಆಗಿರಲಿಕ್ಕಿಲ್ಲ, ಆದರೂ ಒಂದು 8 ವರ್ಷ ಮಾತ್ರ ಆಗಿದೆ. ಆಗ ನಾನು ಇಲ್ಲಿಗೆ ಭೇಟಿ ಕೊಟ್ಟಿದ್ದು. ನಮ್ಮ ಮನೆಯ ಕೆಲವು ಫಂಕ್ಷನ್ಗಳು ಸಹ ಇಲ್ಲಿ ನಡೀತಾ ಇದ್ವು ಆಗಿನ ಕಾಲದಲ್ಲಿ. ಆದರೆ ಈಗ ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಬನ್ನಿ ಮೇಲೆ ಹೋಗೋಣ. ನಾನು ನಿಮಗೆ ಆಗಲೇ ತೋರಿಸಿದ್ದು ಈ ಟೆಂಪಲ್. ಇದನ್ನು ಊಟಿ ಬಸವೇಶ್ವರ ಅಂತಲೂ ಕರೀತಾರೆ. ಸುತ್ತಮುತ್ತಲಿನ ನೇಚರ್ ಸಹ ಚೆನ್ನಾಗೇ ಇದೆ. ಇಲ್ಲಿ ಏನಿದೆ ಗೊತ್ತಿಲ್ಲ, ಆದರೂ ಒಂಥರ ಯಾರೋ ಕೂತ್ಕೊಳ್ಳುವಂಥ ಸ್ಥಳ ಥರ ಕಾಣುತ್ತೆ. ಆದರೂ ಯಾರು ಕೂತಿದ್ರು ಗೊತ್ತಿಲ್ಲ. ಹೀಗೆ ಮೇಲ್ಗಡೆ ಹೋಗುತ್ತಾ ಇಲ್ಲಿ ಪ್ರಿಫರ್ಡ್ ಆದಂತಹ ಯಾವುದೇ ಸ್ಟೆಪ್ಸ್ಗಳಿಲ್ಲ, ನಾವೇ ಹೋಗಬೇಕು ಯಾವುದೋ ಒಂದು ರೂಟ್ ಮಾಡಿಕೊಂಡು. ಲುಕ್ ಆಟ್ ದಟ್, ಮಸ್ತಿದೆ ಪ್ಲೇಸು, ಬರಬೇಕಷ್ಟೆ. ಓಕೆ, ಇಲ್ಲೊಂದು ಟೆಂಪಲ್ ಇದೆ. ಈಶ್ವರನ ಲಿಂಗಗಳು ಇದ್ದಾವೆ ಇಲ್ಲೆರಡು. ನಾನು ನೋಡೇ ಇದ್ದಿಲ್ಲ ಆ್ಯಕ್ಚುಲಿ. ಇದು ಆಲದ ಮರ ಅಲ್ಲ, ಆದರೂ ಇದರ ಬೇರುಗಳು ಮಾತ್ರ ಭಾಳ ಭಾಳ ದೊಡ್ಡದಿದೆ. ಇದು ಆಲದ ಮರಕ್ಕೆ ಬೇರುಗಳು ಕಾಣಿಸಲ್ಲ. ಇದು ಯಾವುದೋ ಒಂದು ಮರ, ಆದರೂ ಗೊತ್ತಿಲ್ಲ. ಇಲ್ಲಿ ನೋಡಿ, ಇದ್ರೊಳಗಡೆ ಇದ್ರೊಳಗಡೆ ಈಶ್ವರ ಲಿಂಗ ಇರುತ್ತೆ.